ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಅವನೇನಂತವ್ರೆ ನೋಡಿ ಕೇಳಿ ಫ್ರೆಂಡ್ಸ್. ಅಲ್ಲಿ ಅವರು ಯಾರೇ ಯೂಟ್ಯೂಬರ್ ಅವರು, ನಮ್ಮ ಸಣ್ಣಪಟ್ಟಣದವ್ರೆ ಅವರು ಯೂಟ್ಯೂಬರು. ಅವ್ರ ಹೆಸರೇನು? ವಿಕಾಸ್ ಗೌಡ. ಅವರು ಚಾನಲ್ ನೋಡ್ತಾ ಇದ್ದ. ನಾನು ಟಿ ವಿ ಆಫ್ ಮಾಡೋ ಅಂತ ಅಂದೆ. ಅದಕ್ಕೆ ಈ ಕಣ್ಣು ನಾನು ಸ್ಟಾರ್ಟ್ ಮಾಡಿದ್ದೀನಲ್ಲ, ಅದಕ್ಕೆ ಈ ಕಣ್ಣಲ್ಲಿ ಏನೇ ನೋಡಬೇಕು ಅಂತ ಹೇಳ್ತೇವೆ ನೋಡಿ ಫ್ರೆಂಡ್ಸ್. ಸೊ ನಮ್ಮಮ್ಮ ಇವರು ಒಂಥರ ಬೈಕೆ ಪ್ರಿಯೆ. ಈ ಕಾಯಲ್ಲಿ ಮಾಡಿಕೊಂಡು ಅನ್ನಕ್ಕೆ ಹಾಕೊಂಡು ಊಟ ಮಾಡಿಬಿಟ್ಟು ಲೈಟ್ ಒಂಥರ ಕಾಣಿಸ್ತಾ ಇದೆ. ಹಿಂಗೆ ಕಾಣಿಸ್ತಾ ಇದೆ, ಹಿಂಗೆ ಕಾಣಿಸ್ತಾ ಇದೆ. ಇಲ್ಲ ತಿರುಗಾಗಡೆ ಕಾಣಿಸ್ತದೆ. ಕಾಯಲ್ಲಿ ಮಾಡಿಕೊಂಡು ಉಂಡಿರೋದು ಅದೇನು ತಪ್ಪಲೆ, ಇದು ಹಾಲಿನ ತಪ್ಪಲೆ. ಹಾಲು ತರ್ಲಿವಲ್ಲ, ಹಾಲು ಖಾಲಿ ಹೋಗೋದೆ ಅಂತೀನಿ ನಾನು. ಕಾಯಲ್ಲಿ ಮಾಡ್ಕೊಂಡವ್ರೆ. ಸೊ ಈಗ ಬಸ್ರಿ ಬೈಕೆ ನಮ್ಮಮ್ಮ ಬಂದವ್ರೆ. ನಮ್ಮಮ್ಮ ಇಲ್ಲೇ ಇರು ಅಂತ ಇದೀನಿ ಇವತ್ತು, ಬೆಳಿಗ್ಗೆ ಹೋಗುವೆ ಅಂತ. ಏನಮ್ಮಿ? ನೋಡಿ ಮುದ್ಕಿ ಮಾತಾಡ್ತಾನೆ, ಇರಮ್ಮಿ ಹೋಗಮ್ಮಿ ಬಾಮಿ ಅಂತ. ಸೊ ನಮ್ಮ ಮನೆಯವ್ರಿಗೆ ಪಕೋಡ ಮಾಡ್ಕೊಡ್ಬೇಕಂತೆ ಫ್ರೆಂಡ್ಸ್. ಅದಕ್ಕೆ ಈರುಳ್ಳಿ ಹೆಚ್ಚಿದ್ದೀನಿ, ಈರುಳ್ಳಿ ಎಲ್ಲ ಹೆಚ್ಚಿಟ್ಟಿದ್ದೀನಿ ಫ್ರೆಂಡ್ಸ್. ತಗೊಬೇಕು, ಈಗ ಮಾಡಬೇಕು. ಇದು ಅವಳಿಗೆ ಮೊಟ್ಟೆ ಉಂಡಬೇಕಂತೆ, ಹಂಗಾಗಿ ಮೊಟ್ಟೆ ಬೇಯಿಸ್ಕೊತಾಳೆ. ಸೊ ಇಲ್ಲಿ ಬೆಳಿಗ್ಗೆ ಪೊಂಗಲ್ ಮಾಡಿ, ಪೊಂಗಲ್ ಇದೆ, ರೈಸ್ ಇದೆ, ಕಾಯಲ್ಲಿದೆ, ಮತ್ತು ಸಾಂಬಾರಿದೆ. ಹಂಗಾಗಿ ಅಡುಗೆ ಕೆಲಸಕ್ಕೆ ಹೋಗಲ್ಲ. ಫಸ್ಟ್ ಇದನ್ನು ಕ್ಲಿಯರ್ ಮಾಡ್ತೀನಿ. ಅವ್ರಿಗೆ ಏನೇನು ಇಷ್ಟ ಆಗಬೇಕೋ ಅದನ್ನು ತಿಂದು ಸೊ ಹಂಗಾಗಿ ಬೇಗ ಬೇಗ ಮಾಡಬೇಕು. ನನಗೆ ವಿಡಿಯೋಗೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ಬಾಬಾ ಚಿನ್ನು, ಅವಳು ದುಡ್ಡು ಮೇಲೆ ನಿಂತಾಳೆ. ಏನದು? ಇದೆಲ್ಲ ತಿನ್ಬಿಡ್ದು ಯಶು. ಡೈರಿಯಿಂದ ಮಾಡಿರೋದು. ಯಾವ ಡೈರಿಯಿಂದ ಮಾಡಿ ಚೆನ್ನಾಗಿಲ್ಲ ಅವೆಲ್ಲ. ಅವೆಲ್ಲ ತಿನ್ಬಿಡ್ತು ಪಾಪ. ಬಾಸ್ ನಿಂತ ಮಾಡ್ಬಿಡುವ ಬೇಗ. ಸೊ ನಾನು ಮಾಡ್ತಿರುವಂಥ ಪಕೋಟ ಇದು ನೋಡಿ, ಸಣ್ಣ ಸಣ್ಣಕ್ಕೆ ಹಿಂಗೆ ಸ್ಲೈಸ್ ಥರ ಹಚ್ಕೊಂಡಿರೋದು. ಇದಕ್ಕೆ ಚೆನ್ನಾಗಿ ಸ್ವಲ್ಪ ಕ್ಯೂಚ್ಕೊಬೇಕು. ಈ ಥರ ಕ್ಯೂಚ್ಕೊಬೇಕು ಫಸ್ಟು. ಪಕೋಡ ಮಾಡೋದಂದರೆ ಆ ಥರನೇ ನಾವು ಮಾಡೋದು, ನಮ್ಮ ಮನೆಯಲ್ಲಿ ಮಾಡೋದನ್ನ ಹೇಳ್ತಾ ಇದ್ದೀನಿ. ಈ ಥರ ಕ್ಯೂಚ್ಕೊಂಡ್ರೆ ಕಡಲೆ ಹಿಟ್ಟಲ್ಲಿ ಬೇರೆ ಸರಿ ಬರುತ್ತೆ. ಈ ಥರ ಕ್ಯೂಚ್ಕೊಂಡ್ಬಿಡ್ಬೇಕು ಫಸ್ಟು. ಸೊ ಇದರಲ್ಲಿ 2 ಕಪ್ಪು ಫ್ರೆಂಡ್ಸ್ ಕಡಲೆ ಹಿಟ್ಟು ಹಾಕ್ಕೊಬೇಕು. ಜಾಸ್ತಿ ಕಡಲೆ ಹಿಟ್ಟು ಹಾಕ್ಕೊಂಬಾರ್ದು ಇದಕ್ಕೆ. ಸೊ 2 ಕಪ್ ಹಾಕ್ತಾಯಿದ್ದೀನಿ. ಅಕ್ಕಿ ಹಿಟ್ಟು 1 ಸಣ್ಣ ಕಪ್ಪು. ಸೊ ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದು 5 ರಿಂದ 6 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಲವಣ ನೋಡ್ಕೊಂಡು ಹಾಕೊಳ್ಳೋಣ. ಸೊ ಈಗ ಇದನ್ನು ಕೈಲಿ ಫಸ್ಟ್ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಪಕೋಡ ಥರ ಅಂದರೆ ಗರ್ಗರಿಯಾಗಿ ಬರಬೇಕಂದ್ರೆ ಅಕ್ಕಿ ಸಿಟ್ಟು ಹಾಕಿದ್ದೀವಲ್ವ, ಸೋಡಾ ಗೀಡ ಏನೂ ಹಾಕ್ಬಾರ್ದು ಫ್ರೆಂಡ್ಸ್. ನ್ಯಾಚುರಲಾಗಿ ಮಾಡಬೇಕು, ಚೆನ್ನಾಗಿರುತ್ತೆ. ಸೊ ನಮ್ಗೆ ಹಂಗಾಗಿ ಈ ವೆದರ್ಗೂ ಅದಕ್ಕೂ ನಮ್ಮ ಮನೆಯವ್ರಿಗೆ ಮಾಡಿ ಅಂದರು. ಫಸ್ಟೆಲ್ಲ ಮಾಡ್ತಿದ್ದೆ ಫ್ರೆಂಡ್ಸ್, ಕೆಲಸ ಹಸುಗಳಿಲ್ಲ ಅಂತ ಮಾಡ್ತಿದ್ದೆ. ಬಟ್ ಈಗ ತುಂಬ ಕೆಲಸಗಳಿರೋದ್ರಿಂದ ಏನೂ ಮಾಡೋಕ್ಕೆ ಹೋಗ್ತಾಯಿಲ್ಲ ಅಷ್ಟೇ. ಸ್ವಲ್ಪ ನೀರು ಹಾಕೊಂಡು ಕಲಿಸ್ಬೇಕು. ಜಾಸ್ತಿ ಒಂದೇ ಸತಿ ನೀರು ಹಾಕ್ಕೊಂಬಾರ್ದು, ಸ್ವಲ್ಪ ನೀರು ಹಾಕ್ಕೊಬೇಕು. ಜಾಸ್ತಿ ತೆಳ್ಳನೂ ಇರಬಾರ್ದು, ಗಟ್ಟಿನೂ ಇರಬಾರ್ದು. ಸೊ ಫ್ರೆಂಡ್ಸ್ ನೋಡಿ, ಈ ಹದ ಕಲಿಸಿದ್ದೀನಿ. ಸ್ವಲ್ಪ ಕಡಲೆ ಹಿಟ್ಟು ಸ್ವಲ್ಪ ಹಾಕ್ಕೊಂಡೆ, ಒಂದು 4 ಸ್ಪೂನ್ ಅಷ್ಟು ಹಾಕ್ಕೊಂಡೆ. ಯಾಕೆಂದರೆ ಉಪ್ಪು ಜಾಸ್ತಿ ಹಾಕ್ಬಿಟ್ಟಿದೆ ಇದಕ್ಕೆ. ಸೂಪರಾಗಿದೆ. ಇದಕ್ಕೆ ಸೋಡಾ ಗಿಡ ಏನೂ ಆಗ್ತಾಯಿಲ್ಲ ಫ್ರೆಂಡ್ಸ್. ಇಷ್ಟೇ ನ್ಯಾಚುರಲಾಗಿ. ಅಕ್ಕಿ ಹಿಟ್ಟು ಸ್ವಲ್ಪ ಹೆಚ್ಚಾಗಿ ಹಾಕಿದ್ದೀನಲ್ವ, ಕರ್ಮ ಥರ ಮಾಡೋದು. ಸೊ ಈಗ ಎಣ್ಣೆಗೆ ಬಿಡೋಣ, 1-2 ನಿಮಿಷ ಬಿಟ್ಟು ಬಿಡೋಣ. ಯಾಕೆಂದರೆ ಈರುಳ್ಳಿ ಜಾಸ್ತಿ ನೀರು ಬಿಟ್ಕೊಂಡ್ಬಿಡುತ್ತೆ, ಹಂಗಾಗಿ ಬಿಟ್ಬಿಡ್ಬೇಕು. ಅಲ್ಲೇ ಬಿಟ್ಬಿಟ್ರೆ ಟೇಸ್ಟಿಯಾಗಿರುತ್ತೆ.
ಸೊ ಎಣ್ಣೆ ಕಾದಿದೆ ಫ್ರೆಂಡ್ಸ್, ಈಗ ಹಾಕೋಣ. ಸೊ ಇದು ಸ್ವಲ್ಪ ಚಿಕ್ಕ ಮಾಡೋಣ. ಟೇಸ್ಟ್ ಅದು ಸೂಪರಾಗಿರುತ್ತೆ ಫ್ರೆಂಡ್ಸ್. ಬೋಂಡ ಅನ್ಸೋದಿಲ್ಲ, ಸೇಮ್ ಪಕೋಡ ಥರನೇ ಇರುತ್ತೆ. ಅಕ್ಕಿ ಸ್ವೀಟ್ ಹಾಕಿರ್ತೀವಲ್ಲ. ಸೊ ಈ ಥರ ಬರಬೇಕು ಫ್ರೆಂಡ್ಸ್. ನೋಡಿ ಎಷ್ಟು ಇದಾಗಿ ಬಂದಿದೆ, ಬೆಂದಿದೆ ಇದು. ಸೊ ಇದನ್ನು ತೊಗೊಬೋಣ. ಸೊ ನೋಡಿ ಫ್ರೆಂಡ್ಸ್, ಆಗಿದೆ ಪಕೋಡ. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಬರೀ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಇಷ್ಟೇ. ಸೂಪರಾಗಿದೆ. ಸೊ 5 ಇಂಗ್ರೀಡಿಯೆಂಟ್ಸ್ ಇರೋದು, ಏನೂ ಇಲ್ಲ. ಸೋಡಾ ತಿನ್ನೋಕ್ಕಾಗಲ್ಲ, ಬೋಂಡ ತಿನ್ನೋಕ್ಕಾಗಲ್ಲ, ಬೋಂಡ ಇಷ್ಟಪಟ್ಟು ಸೋಡಾ ತಿನ್ನೋಕ್ಕಾಗಲ್ಲ ಅನ್ನೋರಿಗೆ ನೋಡಿ ಈ ಥರ ಆರಾಮಾಗಿ ತಿನ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿ ಇರುತ್ತೆ. ಸೊ ನಿಮ್ಮ ಮನೇಲಿ ಒಂದ್ಸತಿ ಟ್ರೈ ಮಾಡಿ. ಮತ್ತು ಇಲ್ಲಿ ನೋಡಿ ಮೊಟ್ಟೆ ಬೇಯಿಸ್ತಾ ಇದ್ದೀವಿ. ಮೊಟ್ಟೆ ಬೇಯಿಸಿರೋದು ಏನಕ್ಕೆ ಅಂದರೆ ಮೊಟ್ಟೆ ಬೋಂಡ ಮಾಡೋಕ್ಕೆ. ಇದನ್ನು ಕಲಿಸೈತೆ ಅಮ್ಮ, ಕಲಿಸಿಟ್ಟೈತೆ, ಬಿಡಿಸ್ತೈತೆ ಅಮ್ಮ. ನೋಡಿ ಇದು ಬಿಡಿಸಿ ಕೊಡ್ತದೆ. ಸೊ ಇದನ್ನು ನಾವು ಬೇಯಿಸ್ಕೊಂಡ್ಬಿಡ್ತೀವಿ. ಸೊ ಮೊಟ್ಟೆ ಬೋಂಡನೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇನ್ನೊಂದು 2 ಹಬ್ಬೆ ಆಗುತ್ತೆ ಅಷ್ಟೇ. ಒಂದೆರಡು ಸ್ವಲ್ಪ ಹಾಕ್ಬಿಡ್ತೀನಿ. ಇದು ಮೊಟ್ಟೆ ಆರುತ್ತೆ ಭಯ, ಇದು ದೂರ ನಿಂತಿದ್ದೀನಿ. ಮೆತ್ಗೆ ಕಣವ, ಈ ಮೊಟ್ಟೆ ಬೋಂಡ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತೇ. ಮಗುಗೆಲ್ಲ ಎಣ್ಣೆ ಹಾರಿಸ್ಕೋಬೇಕು. ನನ್ನ ಮಗಳು ಮಾಡ್ಕೋವಂಥದ್ದು ರೆಸಿಪಿಂಗೆ. ಬರೀ ಮೊಟ್ಟೆ ಬೋಂಡ ತಿನ್ನಲ್ಲ ಫ್ರೆಂಡ್ಸ್. ಇದಕ್ಕೆ ಮೆಣಸಿನ್ಕಾಯಿ ಪುಡಿ, ಉಪ್ಪು ಮತ್ತು ಈರುಳ್ಳಿ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ. ಇದನ್ನ ಟೇಸ್ಟ್ ಮಾಡಿ ಸೂಪರಾಗಿರುತ್ತೆ. ಬಟ್ ನಾನು ತಿನ್ನಲ್ಲ ನಾನ್ ವೆಜ್ಜು, ಹಂಗಾಗಿ ಇವರೆಲ್ಲ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ. ತೋರಿಸ್ತೀನಿ ರೀ, ಎಲ್ಲ ಬ್ಯಾಟಿಂಗ್ ಮಾಡ್ತಿದ್ದಾರೆ. ನನಗೆ ಬಾಯಿ ನೀರು ತರಿಸ್ತಾ ಇದ್ದಾರೆ ಬೇಕಾ ಅಂತ. ನಮ್ಮಮ್ಮ ಅಲ್ಲಿ ಮೊಟ್ಟೆ ಬೋಂಡ ಸುಡ್ತಾ ಇದ್ದಾರೆ. ನಾನು ಆರ್ಬಿಡ್ತು, ಅದಕ್ಕೆ ಬಂದ್ಬಿಟ್ಟೆ. ನಮ್ಮಮ್ಮ ಸುಡ್ತಾ ಇದೆ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋಣ. ಎಂಡ್ ಮಾಡೋಣ, ಏನು ಹೇಳಲ್ಲ. ಆಮೇಲೆ ಸೊ ಯಾರೆಲ್ಲ ಈ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಮ್ಮ ಲಕ್ಕಿ ಬಿಡ್ಕೊತಾ ಬಿದ್ದಾವಳೆ. ತೆಗಿರಿ ಆಚೆಗೆ ತೆಗಿರಿ ನನ್ನ ಅಂತ. ಪಪ್ಪನಿಗೆ ಎತ್ಬಿಟ್ಟಿದ್ಯಾ ಪಾಪ. ಇವ್ರ ಅಪ್ಪನ ಬೈಕ್ ಆಗ್ಬಿಟ್ಟಿತ್ತು ಫ್ರೆಂಡ್ಸ್. ಅವ್ರ ಅಪ್ಪನ ಬೈಕೇ ಆಗ್ಬಿಟ್ಟಿತ್ತು. ನನಗೆ ಪಕೋಡ ಬೇಕೇ ಬೇಕು ಅಂತ, ಹಂಗಾಗಿ ಮಾಡಿದೆ. ತೋಟದಲ್ಲಿ ಹಾವು ಬಂದ್ಬಿಟ್ಟಿತ್ತಂತೆ. ನಾವು ಕಾಯಿ ಹಾಕಿದೋ ಅಲ್ಲೆಲ್ಲ ಎತ್ತಾಕಿಸ್ತಾ ಇದ್ವಿ, ಹಾಕಿಸ್ತಾ ಇದ್ವಿ. ಅದು ಕತ್ಲೆಯಲ್ಲಿ ಈಗ ಅದೆಂತಾವೋ ಗೊತ್ತಿಲ್ಲ. ಪಾಪ ಹಿಡ್ದವ್ರೆ, ಹಿಡಿದು ತತ್ತಿನ ಇಲ್ಲಿಗೆ ಅಂದರು. ಏಯಪ್ಪ ಇಲ್ಲಿ ತರಬೇಡ ಅಂತಂದೆ. ಬಿಡೋಗಿ ಅಲ್ಲೇ ಅಂತ ಹೇಳಿದ್ದೀನಿ, ಎಲ್ಲ ಬಿಟ್ಟು ಬರ್ತಾರಂತೆ. ಅದಕ್ಕೆ ಬಾರೆ ವಿಡಿಯೋ ಮಾಡ್ಕೊಂಡ್ರು. ನನಗೆ ಪಾವು ಅಂದರೆ ಭಯ, ಅದಕ್ಕೆ ಹುಷಾರಾಗಿ ಏನು ಮಾಡಬೇಡಿ, ತಗೊಂಡೋಗಿ ಪೈಪಲ್ಲಿ ಹಿಡಿದ್ಬಿಟ್ಟವ್ರೆ, ಚೆನ್ನಾಗಿ ಹಿಡ್ದವ್ರೆ. ಬಿಡಕ್ಕೆ ಹೋದ್ರಂತೆ. ಬಾಕ್ಸ ಎಲ್ಲ ಕಣೋ, ಪೈಪು, ನೀರಿನ ಪೈಪ್, ದೊಡ್ಡ ಪೈಪ್ ಬರ್ತವಲ್ಲ, ಆ ಪೈಪಲ್ಲಿ ಹಾಕೊಂಡು ಚೀಲದೊಳಗೆ ಹೋಯ್ತಂತೆ. ಚೀಲದಲ್ಲಿ ಬಿಗ್ಗೆ ಕಟ್ಟವ್ರೆ. ಈಗ ತಕೊಂಡೋಗಿ ಆ ಕಡೆ ಸಿಪೆ ಬೀಳೆ, ಆ ಕಡೆ ಬಿಟ್ಬಿಡ್ತಾರೆ. ಅದೇನ ಕೊಳಕ್ ಮಂಡ್ಲ ಅಂತ ಇದ್ರು. ಅಲ್ಲವೇ ಕೊಳಕ್ ಮಂಡ್ಲ, ಸೀಮೂಲವಲ್ಲವಾ, ಗ್ಲೌಸ್ ತಗೋಬೇಕು. ಸೊ ಸುಮ್ಮನೆ ಅದೆಲ್ಲ ಕಷ್ಟ. ತೆಗೆದುಕೊಡ್ತೀನಿ ನೋಡಿ ಮಗನಿಗೆ. ಅವ್ರಮ್ಮ ಹೇಳ್ತಾರ ಶೂ ತಗೋದ್ಕೊಬಿಡು ಫಸ್ಟು ನನ್ನ ಮಗನಿಗೆ ಅಂತ ಇರದ. ಅಯ್ಯೋ ಕುಯ್ತೀನಿ ಏನಿಲ್ಲ. ಹೆಂಗೆ ಸುತ್ತ ಇರ್ತವ. ಸೊ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಒಳ್ಳೆಯ ಬ್ಲಾಗಲ್ಲಿ ಸಿಗೋಣ. ಪಕೋಡ ಅಂತೂ ಸೂಪರ್ ಆಗಿದೆ. ನಮಗೆ ಈ ಥರ ಟ್ರೈ ಮಾಡಿ. ಯಾಕೆಂದರೆ ಸೋಡಾ ತಿಂದಿರೋದ್ರು, ಕೆಲವರಿಗೆ ಸೋಡಾ ಆಗಲ್ಲ, ಕೆಲವರಿಗೆ ಬಜ್ಜಿ ಬೋಂಡ ಅಯ್ಯೋ ಎಣ್ಣೆ ಅಲರ್ಜಿ ಅಂತಾರೆ. ಅಂಥವ್ರಿಗೆ ಈ ಥರ ನೋಡಿ ಎಣ್ಣೆ ಗಿಣ್ಣೆ ಏನೂ ಇರಲ್ಲ.
ಇಲ್ಲ ಅಂದ್ರೆ ಒಂದು ಒಬ್ಬೆ ತಿನ್ಬೋದು. ಆ ಥರ ನಮ್ಮ ಮನೆಯವ್ರಿಗೆ ಈ ಥರನೇ ಇಷ್ಟ. ಹಂಗೆ ಮಾಡಿ ಎತ್ತಿಕ್ಬಿಟ್ಟಿದ್ದೀನಿ ಅವ್ರಿಗೆ, ಚೆನ್ನಾಗಿ ಕರ್ಮ ಬೇಕು ಆ ಥರ ಮಾಡಿಟ್ಟಿದ್ದೀನಿ. ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗೋಣ. ದಯವಿಟ್ಟು ನನ್ನ ಚಾನಲ್ನ ನೋಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ತೆ. ಫೈನಲಿ ಇನ್ನು ರಾತ್ರಿನೇ ಎಂಡ್ ಮಾಡಿದೆ, ಬಟ್ ಬೆಳಗ್ಗೆ ಕೊಬ್ಬರಿ ಒಣಗಾಕೋಣ ಅಂತ ಆಚೆ ಒಣಗಾಗ್ತಾಯಿದೆ ಫ್ರೆಂಡ್ಸ್. ನೋಡ್ಬೋದು ಇಷ್ಟು ಕೊಬ್ಬರಿ ಆಗಿದೆ, ತೋರಿಸೋಣ ಅಂತ ನಿಮಗೆ ಅಂತ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಇಷ್ಟು ಕೊಬ್ಬರಿ ಆಗಿದೆ, ಇಷ್ಟು ಒಣಗಾಕಿದ್ವಿ. ಎಷ್ಟು ಲೀಟ್ರ್ ಎಣ್ಣೆ ಬರುತ್ತೆ ಅಂತ ಸ್ವಲ್ಪ ಒಣಗಬೇಕು ಚೆನ್ನಾಗಿ. ಇನ್ನೂ ಒಂದು 2-3 ದಿವಸ ಒಣಗಬೇಕು. ಆಮೇಲೆ ಆಡಿಸ್ಕೊಂಬರೋಕೆ ಹೋಗ್ತೀವಲ್ಲ ಆವಾಗ ಗೊತ್ತಾಗುತ್ತೆ. ಹೋಗಿರೋದು ಬೇರೆ, ಚೆನ್ನಾಗಿರೋದು ಬೇರೆ, ಆ ಥರ ಎಲ್ಲ ಡಿವೈಡ್ ಮಾಡಿ ಒಣಗಾಕಿದ್ದೀವಿ. ನಿಮಗೊಂದು ಕ್ಲಿಪ್ಪಿಂಗ್ ತೋರಿಸೋಣ ಅಂತ ಅನಿಸ್ತು, ಅದಕ್ಕೆ ವಿಡಿಯೋ ಮಾಡಿದೆ ಫ್ರೆಂಡ್ಸ್. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಹೊಸ ಬ್ಲಾಗ ಸಿಗ್ತೀನಿ. ನನ್ನ ಚಾನಲ್ನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಿಮಗೆ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಪ್ಲೀಸ್. ಆ ವಿಡಿಯೋ ಮಾಡೋಕ್ಕೆ, ಆ ಥರ ಹಳ್ಳಿ ಸ್ಟೈಲಲ್ಲಿ ಆ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನಮಸ್ತೆ. ಹೇಗಿದೆ ಅಂತ ಕಮೆಂಟ್ ಮಾಡಿ.